ಶ್ರೀರಾಮ ಭಾರತೀಯರ ಆಸ್ತಿ, ಅದರಲ್ಲೂ ಹಿಂದೂಗಳ ನಾಡಿಮಿಡಿತ. ಅಂಥದ್ರಲ್ಲಿ ಜನವರಿ 22ನೇ ತಾರೀಕು ರಾಮೋತ್ಸವಕ್ಕೆ ದೇಶದಾದ್ಯಂತ ಸಡಗರ ಸಂಭ್ರಮ ಇದ್ರೆ, ರಾಜ್ಯದಲ್ಲೂ ಕೂಡ ಅಂಥದ್ದೇ ಸಡಗರ ಸಂಭ್ರಮ ಇದೆ. ಸೆಲೆಬ್ರಿಟಿಗಳು ಕೂಡ ಸಾಥ್ ಕೊಟ್ಟಿದ್ದಾರೆ. ಬನ್ನಿ ಡೀಟೇಲ್ಸ್. 2024ರಲ್ಲಿ ನಮ್ಮೆಲ್ಲರ ಕನಸು ಸಾಕಾರಗೊಳ್ತಾ ಇದೆ. ನಮ್ಮ ಶ್ರೀರಾಮ ಜನಿಸಿದ ಅಯೋಧ್ಯೆಯಲ್ಲಿ ಅವನಿಗೋಸ್ಕರ ಅವನನ್ನು ಆರಾಧಿಸುವ, ಪೂಜಿಸುವ ಭಕ್ತಿಯಿಂದ ಅವನಿಗೊಂದು ಮಂದಿರ ಕಟ್ಟುವುದು ಎಷ್ಟು ಚಂದವಾದ ವಿಷಯ. ಜನವರಿ 22ನೇ ತಾರೀಕು ಶ್ರೀರಾಮನ ಪ್ರಾಣ ಪ್ರತಿಷ್ಠೆ ಅಯೋಧ್ಯ ರಾಮ ಜನ್ಮಭೂಮಿಯಲ್ಲಿ ನಡೀತಿರೋದು ನಮಗೆಲ್ಲರಿಗೂ ಹೆಮ್ಮೆ ಕೊಟ್ಟಂತ ವಿಚಾರ. ನಮ್ಮ ಮನೆಯ ಬಾಗಿಲಲ್ಲಿ ಸಾಧ್ಯವಾದಷ್ಟು ದೀಪಗಳನ್ನ ಹಚ್ಚಿ ಉತ್ತರ ಭಾಗಕ್ಕೆ ಆ ರಾಮನಿಗೆ ಆರತಿ ಮಾಡೋ ತರ ಕನಿಷ್ಠ 5 ದೀಪಗಳನ್ನ ಹಚ್ಚಿ ನಿನ್ನ ಆಶೀರ್ವಾದಕ್ಕೋಸ್ಕರ ಕಾಯ್ತಿದ್ದೇವೆ ಅನ್ನುವ ಸಂದೇಶವನ್ನ ಶ್ರೀರಾಮನಿಗೆ ಕಳಿಸುವ ಮೂಲಕ ನಾವು ಮಾಡಬೇಕು. ಅಯೋಧ್ಯೆಯ ರಾಮ ಜನ್ಮಭೂಮಿಯಲ್ಲಿ ರಾಮ್ ಲಲ್ಲಾನ ಪ್ರಾಣ ಪ್ರತಿಷ್ಠಾನ ಸಮಾರಂಭ ನಡೆಯಲಿದೆ. ಇದು ಧಾರ್ಮಿಕವಾಗಿ ನೋಡಿದ್ರೆ ನಮಗೆ ಹೆಮ್ಮೆಯ ಕ್ಷಣ. ಅದೇ ರೀತಿಯಾಗಿ ಒಂದು ನಾಗರಿಕತೆಯಾಗಿ, ಒಂದು ಸಂಸ್ಕೃತಿಯಾಗಿ ನೋಡಿದ್ರೆ ಅದು ಕೂಡ ಹೆಮ್ಮೆಯ ಕ್ಷಣ. ಬನ್ನಿ, ನಾವು ನೀವು ಎಲ್ಲರೂ ನಮ್ಮದೇ ಆದ ರೀತಿಯಲ್ಲಿ ಇದರಲ್ಲಿ ಭಾಗವಹಿಸೋಣ. ನಮ್ಮ ಕಾಲಕ್ಕೆ ಇದೆಲ್ಲ ನಡೆಯುತ್ತಾ ಅಂತ ಇತ್ತು, ನಡೀತಾ ಇದೆ. ಬನ್ನಿ, ಸಂತಸದಿಂದ ನಾವೆಲ್ಲರೂ ಈ ರಾಮಲಲ್ಲಾನ ಪ್ರತಿಷ್ಠಾಪನೆಯಲ್ಲಿ, ಅದು ಅವನ ಜನ್ಮಭೂಮಿಯಲ್ಲಿ ಪ್ರತಿಷ್ಠಾಪನೆಯಲ್ಲಿ ನಾವೆಲ್ಲರೂ ಭಾಗವಹಿಸೋಣ. ಸತತ 500 ವರ್ಷಗಳ ನಿರಂತರ ಹೋರಾಟದಿಂದ ಪ್ರಪಂಚದಾದ್ಯಂತ ಇರೋ ರಾಮ ಭಕ್ತರ ಆಸೆ, ಹಂಬಲ, ನಿರೀಕ್ಷೆಗಳೆಲ್ಲ ಜನವರಿ 22, 2024 ಹೊಸ ವರ್ಷದಲ್ಲಿ ಅಯೋಧ್ಯೆಯ ರಾಮ ಜನ್ಮಭೂಮಿಯಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಆಗುತ್ತಿರುವ ರಾಮಲಲ್ಲಾ ಮೂರ್ತಿಯ ಎಲ್ಲರ ಆಸೆಗಳು ನೆರವೇರಲಿದೆ ಅಂತ ನಾನು ನಿಮ್ಗೆ ತಿಳಿಸೋಕೆ ಇಷ್ಟಪಡ್ತೀನಿ. ಹಾಗೆ ಅವತ್ತಿನ ಸಂಜೆನೆ ಪ್ರತಿಯೊಬ್ಬ ರಾಮ ಭಕ್ತನ ಮನೆಯ ಮುಂದೆ ಕನಿಷ್ಠ 5 ದೀಪಗಳನ್ನು ಹಚ್ಚಿ ಉತ್ತರದ ಕಡೆಗೆ, ಅಂದ್ರೆ ಅಯೋಧ್ಯೆಯ ಕಡೆಗೆ ಮುಖ ಮಾಡಿ ನಿಂತು ಆರತಿಯನ್ನು ಬೆಳಗಿ ದೀಪೋತ್ಸವವನ್ನ ಆಚರಿಸೋಣ. ಶ್ರೀರಾಮ ಜನ್ಮಭೂಮಿಯಲ್ಲಿ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ 2024 ಜನವರಿ 22ನೇ ತಾರೀಕಿನಂದು ನೆರವೇರಲಿದೆ. ವಿಶೇಷವಾದ ನಿಮ್ಮಲ್ಲಿ ವಿನಂತಿ ಏನು ಅಂತಂದ್ರೆ, 22ನೇ ತಾರೀಕಿನ ಸಾಯಂಕಾಲದಂದು ಪ್ರತಿಯೊಂದು ಮನೆಯ ಹೊರಗಡೆ ಕನಿಷ್ಠ 5 ದೀಪಗಳನ್ನ ಹಚ್ಚಿ, ಹಾಗೆ ಅಯೋಧ್ಯೆಯ ಕಡೆ ಅಂದರೆ ಉತ್ತರದ ಕಡೆಗೆ ಮುಖ ಮಾಡಿ ಆರತಿಯನ್ನ ಬೆಳಗಿಸೋಣ. ನಾವೆಲ್ಲರೂ ಒಟ್ಟುಗೂಡಿ ಆರತಿಯನ್ನ ಬೆಳಗಿಸೋಣ. ಈ ಒಂದು ಪುಣ್ಯ ಕಾರ್ಯದಲ್ಲಿ ನಾವು ಕೈ ಜೋಡಿಸೋಣ, ನಾವು ಭಾಗಿಯಾಗೋಣ. ಇದೇ ಜನವರಿ 22ನೇ ತಾರೀಕಿಗೆ ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ನಡೀತಾ ಇದೆ. ಇಂಥ ಒಂದು ಐತಿಹಾಸಿಕ ಘಟನೆಯನ್ನ ನಾವೆಲ್ಲರೂ ಕೂಡ ನಮ್ಮ ಮನೆಯಿಂದಲೇ ಲೈವ್ ವೀಕ್ಷಣೆಯನ್ನ ಮಾಡಬಹುದು. ಹಾಗೆ ಇನ್ನೂ ಒಂದು ಖುಷಿ ಕೊಡೋ ವಿಚಾರ ಏನು ಅಂತ ಹೇಳಿದ್ರೆ, ನಮ್ಮ ವಿಶ್ವ ಹಿಂದೂ ಪರಿಷತ್ನವರು ದೇಶದಲ್ಲಿರುವಂತಹ ಪ್ರತಿಯೊಬ್ಬ ನಾಗರಿಕರಿಗೂ ಕೂಡ ಪ್ರಸಾದವನ್ನ ಹಂಚುವಂತ ಒಂದು ಕಾರ್ಯಕ್ರಮವನ್ನ ಕೈಗೊಳ್ತಾ ಇದ್ದಾರೆ. ಬನ್ನಿ, ನಾವೆಲ್ಲರೂ ಕೂಡ ಇದಕ್ಕೆ ಕೈ ಜೋಡಿಸೋಣ. ಹಾಗೆ ಶ್ರೀರಾಮನ ಮೇಲೆ ನಮ್ಗೆಲ್ರಿಗೂ ಇರುವಂತಹ ಒಂದು ಭಕ್ತಿಯನ್ನ ನಮ್ಮ ಮನೆಗಳಲ್ಲಿ ಉತ್ತರ ದಿಕ್ಕಿಗೆ ಕನಿಷ್ಠ 5 ದೀಪಗಳನ್ನ ಹಚ್ಚಿ ಆರತಿಯನ್ನ ಕೂಡ ಬೆಳಗೋಣ.